ಸ್ವತಂತ್ರ ಭಾರತದ ಎಲ್ಲ ಸೋದರಾತ್ಮಗಳಿಗೆ ಭಾರತೀಯತೆಯ ಹೆಮ್ಮೆಯ ಜೊತೆಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಪ್ರತಿಯೊಬ್ಬ ಪ್ರಾಣಿಯೂ ಬಯಸುವುದು ಸ್ವಾತಂತ್ರ್ಯವನ್ನು. ಅಂತಹ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟ ಲಕ್ಷಾಂತರ ಜನ ಹೋರಾಟಗಾರರಿಗೆ, ಸ್ವತಂತ್ರ ಹೋರಾಟಗಾರರಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಬಲಿದಾನವನ್ನು ಮಾಡಿದಂತಹ ಎಲ್ಲ ಹುತಾತ್ಮ ಬಂಧುಗಳಿಗೆ ಮತ್ತೊಮ್ಮೆ ಶಿರಬಾಗಿ ನಮಸ್ತಾ ಸ್ವತಂತ್ರ ಭಾರತದ ಈ ಹೆಮ್ಮೆಯ ನೆಲದಲ್ಲಿ ನಿಂತು ತಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳುವುದಕ್ಕೆ ಹೆಮ್ಮೆ ಅನ್ನಿಸ್ತದೆ. ಸ್ವಾತಂತ್ರ್ಯ ಭಾರತೀಯರ ಶತಮಾನಗಳ ಕನಸಾಗಿತ್ತು. ಶತಶತಮಾನಗಳಿಂದ ಅನ್ಯರ ದಾಸ್ಯದಲ್ಲಿ ಬೆಂದು ಬವಳಿ ಸೋತು ಹೋಗಿದ್ದ ಮನುಷ್ಯರನ್ನು ಪುನಃ ಸ್ವಾತಂತ್ರ್ಯದ ರುಚಿ ತೋರಿಸಿದಂತಹ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಯುವುದಕ್ಕೆ ಇದು ಸಕಾಲ. ಅವರಲ್ಲಿಯ ಧೀರೋದ್ಧಾತವಾದ ವ್ಯಕ್ತಿತ್ವವನ್ನು ನೆನಪಿಸಿಕೊಳ್ತಾ ಕೇವಲ ಅವರ ಗುಣಗಾನವನ್ನು ಮಾಡಿದರೆ ಆಗಲಿಲ್ಲ. ರಾಣಿ ಕಿತ್ತೂರು ಚೆನ್ನಮ್ಮ ಹೇಗಿದ್ರು, ಸಂಗೊಳ್ಳಿ ರಾಯಣ್ಣ ಹೇಗಿದ್ರು, ಕೆಳದಿ ಚೆನ್ನಮ್ಮ ಹೇಗಿದ್ದು, ಇದನ್ನೆಲ್ಲ ನೆನೆಸಿಕೊಂಡರೆ ಅಷ್ಟೇ ಸಾಲದು. ಗಾಂಧಿ, ಗೋಖಲೆ, ತಿಲಕ್ ಇಂತಹ ಮಹಾನುಭಾವರ ಸ್ಮರಣೆ ಮಾಡಿದರಷ್ಟೇ ಸಾಲದು. ಅವರಂತೆ ನಾವಾಗಬೇಕು ಎನ್ನುವ ವ್ಯಕ್ತಿತ್ವವನ್ನು ಪುನಃ ಶ್ರೇಷ್ಠ ಮಾಡಿಕೊಳ್ಳುವುದಕ್ಕೆ ಇದೊಂದು ಸುದಿನ ಅಂತ ಹೇಳ್ಬೋದು. ನಮ್ಮಲ್ಲಿಯೂ ಅವರ ವ್ಯಕ್ತಿತ್ವವನ್ನು ಅಳವಡಿಸಿಕೊಳ್ಬೇಕಾಗಿದೆ. ಜೊತೆಗೆ ನಮ್ಮ ಮುಂದಿನ ಪೀಳಿಗೆಗೆ ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸಬೇಕಾಗಿದೆ. ಏಕೆಂದರೆ ಕಷ್ಟಪಡದೆ ಅವರಿಗೆ ಸ್ವಾತಂತ್ರ್ಯದ ಗಾಳಿ ಸಿಕ್ಕಿದೆ. ಕಷ್ಟಪಡದೆ ಅವರಿಗೆ ಸ್ವಾತಂತ್ರ್ಯ ಭಾರತದಲ್ಲಿ ಬದುಕುವ ಸೌಭಾಗ್ಯ ಸಿಕ್ಕಿದೆ. ಅದಕ್ಕಾಗಿ ಇಂದಿನ ಪೀಳಿಗೆಗೆ ಎಷ್ಟೋ ಜನಕ್ಕೆ ಸ್ವಾತಂತ್ರ್ಯದ ಮಹತ್ವವೇ ಗೊತ್ತಾಗ್ತಾ ಇಲ್ಲ. ಆದರೆ ಪರತಂತ್ರವನ್ನು ಅನುಭವಿಸಿ ನಂತರ ಸ್ವಾತಂತ್ರ್ಯದ ಸವಿಯನ್ನು ಕಂಡಂತಹ ಮಹಾನುಭಾವರು ಇವತ್ತು ಕೊಂಡಿಯಾಗಿ ಪುನಃ ನಮ್ಮ ಮುಂದಿನ ಪೀಳಿಗೆಗೆ ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸುವುದಕ್ಕೆ ಈ ದಿನ ಪ್ರಮುಖವಾದಂಥ ಒಂದು ಕಾಲಘಟ್ಟ ಅಂತ ಹೇಳ್ಬೋದು. ಅದರ ಜೊತೆಗೆ ಆದ್ಮೇಲೆ ನಮಗೆ ರಾಜಕೀಯ ಸ್ವಾತಂತ್ರ್ಯವೇನೋ ಸಿಕ್ಕಿದೆ. ಆರ್ಥಿಕ ಸ್ವಾತಂತ್ರ್ಯದ ಬಗ್ಗೆ ಹೋರಾಡ್ತಾ ಇದ್ದೇವೆ. ಇನ್ನು ಬಡತನ ನಿರ್ಮೂಲನೆ ಕನಸಾಗಿಯೇ ಉಳಿದಿದೆ. ಅಷ್ಟು ಸಾಲದು ಎನ್ನುವಂತೆ ಇವತ್ತು ಮಾನಸಿಕವಾಗಿ ನಾವೆಲ್ಲರೂ ಅತಂತ್ರರಾಗಿದ್ದೇವೆ. ಆಂತರಿಕವಾಗಿ ನಾವು ನಮ್ಮನ್ನು ಸ್ವತಂತ್ರರಾಗಿಸಿಕೊಂಡಿಲ್ಲ. ಪಾಶ್ಚಿಮಾತ್ಯ ಸಂಸ್ಕೃತಿಯ ಒಂದು ಅಂಧಾನುಕರಣೆಯನ್ನು ಮಾಡ್ತಾ ಸನಾತನ ಸಭ್ಯತೆಯನ್ನು, ಸಂಸ್ಕೃತಿಯನ್ನು ಮರೆತು ಬಿಟ್ಟಿದ್ದೇವೆ. ನಮ್ಮ ಪೂರ್ವಜರು ಯಾರು ಎನ್ನುವುದನ್ನು ಮರೆತು ನಾವು ಪುನಃ ಅಂಧಾನುಕರಣೆಯಲ್ಲಿ ಹೊರಟು ಹೋಗ್ತಾ ಇದ್ದೇವೆ. ಬಾಹ್ಯ ವಸ್ತುಗಳ ಆಕರ್ಷಣೆ ಮನುಷ್ಯಾತ್ಮನಲ್ಲಿ ಆಂತರಿಕವಾದ ಗಟ್ಟಿತನವನ್ನು ಜೊಳ್ಳಾಗಿಸ್ತಾ ಇದೆ. ಆದ್ದರಿಂದ ಹೇಗೆ ಇವತ್ತಿನ ಜೀವನದಲ್ಲಿ ಸ್ವಾತಂತ್ರ್ಯಕ್ಕೆ ತನ್ನದೇ ಆದಂತಹ ಸ್ಥಾನವಿದೆ. ಒಂದು ಪ್ರಾಣಿಯನ್ನು ಕಟ್ಟಿಡಿ, ನೀವು ಅದನ್ನು ನೀವು ಬಿಟ್ಟು ನೋಡಿ, ಅದರ ಮುಖದಲ್ಲಿ ಎಷ್ಟು ಖುಷಿ ಇರ್ತದೆ. ಅದೇ ರೀತಿಯಾಗಿ ಬಂಧನದಿಂದ ಮುಕ್ತತೆಯ ಕಡೆಗೆ ಹೋಗುವಂತಹ ಅವಶ್ಯಕತೆ ಇದೆ ಇವತ್ತು. ಹೇಗೆ ನಾವೆಲ್ಲರೂ ಅನ್ಯರ ದಾಸ್ಯದಲ್ಲಿ, ಬ್ರಿಟಿಷರ ದಾಸ್ಯದಲ್ಲಿ ಒದ್ದಾಡಿದೆವೋ ಹಾಗೆ ಇವತ್ತು ಪ್ರತಿಯೊಬ್ಬ ಮನುಷ್ಯಾತ್ಮನೂ ಸಹ ಅವಗುಣಗಳ ದಾಸ್ಯದಲ್ಲಿ ಒದ್ದಾಡ್ತಾ ಇದ್ದಾನೆ. ಪಂಚವಿಕಾರಗಳ ಬಂಧನದಲ್ಲಿ ಸಿಕ್ಕಾಕ್ಕೊಂಡಿದ್ದಾನೆ. ಇಡೀ ಜಗತ್ತು ಇವತ್ತು ರಾವಣನ ಜೈಲಿನಲ್ಲಿದೆ. ರಾವಣ ಅಂದರೆ ಯಾರೋ ಒಬ್ಬ ರಾಜ ಅಲ್ಲ, ಪಂಚವಿಕಾರಗಳು, ಸ್ತ್ರೀಯರಲ್ಲಿ ಪಂಚವಿಕಾರಗಳು, ಪುರುಷರಲ್ಲಿ ಈ ಅವಗುಣಗಳ ದಾಸ್ಯದಿಂದ ಮನುಷ್ಯ ಹೋರಾಡಿ ಪಡೆದ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವಂತಹ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾನೆ. ಅದಕ್ಕಾಗಿ ಮಾನಸಿಕವಾದ ಸ್ವಾತಂತ್ರ್ಯವನ್ನು, ಆಧ್ಯಾತ್ಮಿಕವಾದ ಸ್ವಾತಂತ್ರ್ಯವನ್ನು, ನಿಜವಾದ ಸ್ವರಾಜ್ಯವನ್ನು ಪಡೆದುಕೊಳ್ಳುವತ್ತ ಕೂಡ ನಾವಿವತ್ತು ಗಮನ ಹರಿಸಬೇಕಾಗಿದೆ. ಹೇಗೆ ನಾವು ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಇವತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರನ್ನು ನೆನಪಿಸಿಕೊಳ್ತಾ ಇದ್ದೇವೆ. ಸ್ವಾತಂತ್ರ್ಯ ಪೂರ್ವದ ಘೋಷಣೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಅಧಿಕಾರ ಅಲ್ವಾ? ಸ್ವರಾಜ್ಯ ನನ್ನ ಜನ್ಮಸಿದ್ಧ ಅಧಿಕಾರ ಎನ್ನುವ ಘೋಷಣೆ ಇವತ್ತು ಅಪ್ರಸ್ತುತ ಅಂತ ನಮಗೆ ಅನ್ನಿಸ್ತಾ ಇದೆ. ಆದರೆ ನಿಜವಾಗಿಯೂ ಪ್ರಸ್ತುತವಾಗಿದೆ. ಮಾನವ ಶರೀರ ಒಂದು ರಾಜ್ಯವಾಗಿದೆ. ಈ ಸ್ವರಾಜ್ಯದಲ್ಲಿ ನಾನೊಂದು ಚೇತನ ಸರಿಯಾಗಿ ರಾಜ್ಯವನ್ನು ನಡೆಸ್ತಾ ಇದ್ದೀನ? ನನ್ನ ಇಂದ್ರಿಯಗಳು ನನ್ನ ಮಾತನ್ನು ಕೇಳ್ತಾ ಇದೆಯಾ? ನನ್ನ ಮನಸ್ಸು, ಬುದ್ಧಿ, ಸಂಸ್ಕಾರ ನನ್ನ ಮಾತನ್ನು ಕೇಳ್ತಿದೆಯಾ ಎನ್ನುವುದನ್ನು ನಾವೊಮ್ಮೆ ಪರಿಶೀಲಿಸಿಕೊಳ್ಳೋಣ ಆತ್ಮೀಯರೇ.
ಭಾರತೀಯ ಸನಾತನ ಸಭ್ಯತೆ ಕೇವಲ ಬಾಹ್ಯ ಉನ್ನತಿಯನ್ನು, ಪ್ರಗತಿಯನ್ನು, ವಿಕಾಸವನ್ನು ಅಷ್ಟೇ ಅವಲಂಬಿಸಿರಲಿಲ್ಲ. ಮೌಲ್ಯಗಳ ಆಧಾರಿತವಾದ ಜೀವನವನ್ನು ಭಾರತೀಯ ಸನಾತನ ಸಭ್ಯತೆ ಎಲ್ಲರಿಗೂ ಸಹ ಹೇಳ್ತಾ ಇತ್ತು. ಆದ್ದರಿಂದ ಪುನಃ ನಾವು ಸನಾತನತೆಯನ್ನು ಪ್ರತಿಷ್ಠಾಪಿಸುವುದಕ್ಕೆ ಇದು ಸಕಾಲ. ಅದಕ್ಕಾಗಿ ನಾವೆಲ್ಲರೂ ಸಹ ಭಾರತೀಯ ಸನಾತನ ಸಭ್ಯತೆಯನ್ನು ಪುನರ್ಸ್ಥಾಪಿಸುವ ಗಟ್ಟಿತನವನ್ನು ಹೊಂದುವುದಕ್ಕಾಗಿ ಮಾನಸಿಕವಾಗಿ ಅತಂತ್ರವಾಗಿದ್ದೇವೆ. ಒಳಗಿನಿಂದ ನಾವಿವತ್ತು ಅವಗುಣಗಳ, ದುರ್ಗುಣಗಳ, ಅಷ್ಟೇ ಸಾಲದು ಎನ್ನುವಂತೆ ದುಶ್ಚಟಗಳ ದಾಸರಾಗಿದ್ದೇವೆ. ದುಶ್ಚಟಗಳ ಬಗ್ಗೆ ಮಾತಾಡಕ್ಕೆ ಹೊರಟ್ರಂತೂ ಅನೇಕ ದುಶ್ಚಟಗಳು, ಅದರಲ್ಲಿಯೂ ಅತಿ ದೊಡ್ಡ ದುಶ್ಚಟ ಮೊಬೈಲ್. ಆ ಮೊಬೈಲ್ ಮೂಲಕ ನಮ್ಮನ್ನು ನಾವು ಓದುವುದರಿಂದ ವಂಚಿತರನ್ನಾಗಿ ಮಾಡಿಕೊಂಡಿದ್ದೇವೆ. ಸನಾತನ ಸಂಸ್ಕೃತಿಯ ಶ್ರವಣ ಕೇಳುವುದರಿಂದ ವಂಚಿತರಾಗ್ತಾ ಇದ್ದೇವೆ. ಇಡೀ ದಿನ ಕಿವಿಯಲ್ಲಿ ಆ ಮೊಬೈಲನ್ನು ಹಾಕ್ಕೊಂಡು ಅದನ್ನೇ ಕೇಳ್ತಾ ಇದ್ದೇವೆ. ಆದ್ದರಿಂದ ಕೆಲವಂ ಬಲ್ಲವರಿಂದ ಕಲ್ತು, ಕೆಲವಂ ಮಾಳ್ಪವರಿಂದ ಕಂಡು, ಕೆಲವಂ ಸುಜ್ಞಾನದಿಂ ಅರಿಯಲ್ಕೆ ಸರ್ವಜ್ಞನಪ್ಪಂ ನರಂ ಎನ್ನುವಂತಹ ನಮ್ಮ ಹಿಂದಿನ ಸರ್ವಜ್ಞನಂತಹವರ ಮಹಾವಾಕ್ಯಗಳನ್ನು ನೆನಪಿಸಿಕೊಳ್ತಾ, ಸ್ವಾತಂತ್ರ್ಯ ನಮ್ಮ ಜನ್ಮಸಿದ್ಧ ಅಧಿಕಾರ, ಸ್ವರಾಜ್ಯ ನಮ್ಮ ಜನ್ಮಸಿದ್ಧ ಅಧಿಕಾರ. ಆದ್ದರಿಂದ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಸರ್ವಾಂಗೀಣವಾಗಿ ನಾವು ಸ್ವತಂತ್ರರಾಗಿ ಭಾರತ ಪುನಃ ವಿಶ್ವಗುರುವಾಗಿ ಮೆರೆಯಲಿ ಎನ್ನುವ ಸದಾಶಯಗಳೊಂದಿಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.